ಜಗತ್ತಿನಲ್ಲಿ ಬಹುಶಃ ಕನ್ನಡವನ್ನು ಮೀರಿಸುವುದಿಲ್ಲ ನಿಘಂಟುಗಳನ್ನ ಬರೆಯೋದ್ರಲ್ಲಿ. ಯಾಕಂದ್ರೆ ತಮಿಳಿಗಿಂತಲೂ ಮಿಗಿಲಾದಂತೆ ನಿಘಂಟಿದ್ದಾವೆ. ನೀವು ಓದಿದ್ದು ಸಿವಿಲ್ ಇಂಜಿನಿಯರಿಂಗ್, ಸಾಹಿತ್ಯದಲ್ಲಿ ಆಸಕ್ತಿ ಬಂದದ್ದು ಹೇಗೆ? ನಾವು ವಿಜ್ಞಾನ ಇಂಜಿನಿಯರಿಂಗ್ನಲ್ಲಿ ಹೆಂಗೆ ಹುಡುಕ್ತೀವೋ ಹಂಗೆ ಸಾಹಿತ್ಯ, ಸಂಸ್ಕೃತಿ ಮತ್ತು ಲಿಪಿಗಳಲ್ಲಿ ಕೂಡ ಅದರ ಮೂಲವನ್ನು ಮತ್ತು ಮೂಲ ತತ್ವಗಳನ್ನ ಹುಡುಕ್ತಕ್ಕಂಥದ್ದು ನನ್ನ ಒಂದು ಗುರಿ. ನಮ್ಮ ದೇಶದಲ್ಲಿ ಯಾರಿಗೂ ಬಿಡಿಸದೇ ಆಗಿರತಕ್ಕಂಥ ಒಂದನ್ನು ಒಬ್ಬ ವಿದೇಶಿಯ ಬಿಡಿಸ್ತಕ್ಕಂಥದ್ದು ನನ್ನ ಗಮನ ಬಹಳ ಸೆಳೆದಿತ್ತು. ಕುವೆಂಪು ಉಪನಿಷತ್ತನ್ನು ಪೂರ್ತಿ ಓದಿರೋದ್ರ ಬಗ್ಗೆ ನನಗೆ ಸಂಶಯ ಇದೆ. ಲಿಪಿ ಅಂತ ಅನ್ನೋದು ಒಂದು ಆ ಮಾತಿನಿಂದ ಅಕ್ಷರಕ್ಕೆ ದಾಖಲಾಗುವಂಥ ಒಂದು ವಹಿವಾಟು. ಈ ಅಕ್ಷರಕ್ಕೆ ಶಿಫ್ಟ್ ಆಗುವ ಹಂತದಲ್ಲಿ ಏನೇನು ಬದಲಾಗ್ತದೆ? ಕನ್ನಡ ಲಿಪಿಯ ಮೂಲವನ್ನು ಹುಡುಕದಂತಾಗುತ್ತೆ. ಮಲಯಾಳಂ ಲಿಪಿಯ ಮೂಲವನ್ನು ಹುಡುಕೋದ್ರೂ ಕೂಡ ನಾವು ಮೂಲತಃ ಬ್ರಾಹ್ಮಿ ಲಿಪಿಯನ್ನು ಹುಡುಕ್ತೀವಿ. ಪ್ರಾಚೀನತೆಯ ಕಡೆಗೆ ಚಲಿಸುವ ಒಂದು ಅವಕಾಶದಿಂದ ಕನ್ನಡ ವಂಚಿತವಾಯಿತು ಅಂತ ನಿಮ್ಮ ಮಾತಿನ ಅರ್ಥ ಅನಿಸ್ತದೆ. ಅಶೋಕ ಬಳಸಿದಂಥ ಬ್ರಾಹ್ಮಿನೇ, ಆದರೆ ಅಲ್ಲಿ ಬರೆದಿರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಓದೋದಕ್ಕೆ ಯಾರಿಗೂ ಆಗಿರಲಿಲ್ಲ. ಕನ್ನಡ ಬ್ರಾಹ್ಮಿ ಅಂತ ಹೇಳದಿರೋದಕ್ಕೆ ಏನು ಕಾರಣ? ಏನಾದರೂ ಅದಕ್ಕೆ ಸಾಕ್ಷಿಗಳು ಒದಗಿಸೋಕೆ ಹೋದರೆ ಅದಕ್ಕೆ ವಿರುದ್ಧವಾದ ಸಾಕ್ಷಿಗಳು ಕನ್ನಡದಿಂದಲೂ ಬರ್ತವೆ, ತೆಲುಗಿಂದ ಬರ್ತವೆ, ಅಥವಾ ಬರಹಕ್ಕೆ ಇಳಿದೇ ಇರತಕ್ಕಂಥ ತುಳು ಮತ್ತು ಬೇರೆ ಭಾಷೆಯಿಂದಲೂ ಬರ್ತವೆ. ನೀವು ಒಂದು ದಿವಸ ಪೆನ್ನು ಪೇಪರ್ ಹಿಡ್ಕೊಂಡ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಲ್ಲವೂ ಕಲಿಬಹುದು. ಪ್ರತಿಗಳಲ್ಲಿ ಓದಿ ಅರ್ಥೈಸ್ತಕ್ಕಂಥವ್ರು ವೈಯಾಪುರಿ ಪಿಳ್ಳೆ. ವೈಯಾಪುರಿ ಪಿಳ್ಳೆಯವರು ತಿರುಕ್ಕುರುಳು 6ನೇ ಶತಮಾನ, 5 ಅಥವಾ 6ನೇ ಶತಮಾನ ಅಂತ ಹೇಳಿದ್ದಕ್ಕೆ ಇಡೀ ತಮಿಳುನಾಡು ಬಹಿಷ್ಕಾರ ಆಗಿದೆ. ಎಲ್ಲ ಭಾಷೆಯು ಜಾಗತಿಕಬಹುದು, ಎಲ್ಲ ಭಾಷೆಯು ಸ್ಥಳೀಯವೂ ಆಗ್ತವೆ. ಇನ್ನು 25ರಿಂದ 30 ವರ್ಷ ಇದು ನಾನು ಭವಿಷ್ಯವಾಣಿ ನುಡಿದಿದ್ದು ನೋಡಿ ನೀವು. ಆವಾಗ ಎಲ್ಲ ಸತ್ಯ ಜೊತೆಗೆ ಇನ್ನೊಂದು ಸತ್ಯನೂ ಹೊರಗೆ ಬರುತ್ತೆ.